ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ. ಅರ್ಧ ಕರ್ನಾಟಕದಲ್ಲಿ ಮತ್ತೆ ಲಾಕ್ಡೌನ್ ಘೋಷಣೆ ಆಗುತ್ತಾ? ಇವತ್ತೇ ಲಾಕ್ಡೌನ್ ಘೋಷಣೆಯನ್ನ ಸರ್ಕಾರ ಮಾಡುತ್ತಾ? 12 ಜಿಲ್ಲೆಗಳಲ್ಲಿ ಕಂಪ್ಲೀಟ್ ಬಂದ್ ನಿರ್ಧಾರ ಏನಾದರೂ ಪ್ರಕಟವಾಗುತ್ತಾ? ಕೊರೋನಾ ಹೆಚ್ಚಿರುವಂತಹ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಆಗಿದ್ರೆ ಪಕ್ಕಾನ ಏನಾಗುತ್ತೆ ಇವತ್ತು ಅನ್ನೋ ಕುತೂಹಲ ಸಹಜವಾಗಿ. ಯಾಕೆ ಇವತ್ತೇ ಅನ್ನೋದಕ್ಕೂ ಕೂಡ ಉತ್ತರ ಇದೆ. ಅದಕ್ಕೊಂದಿಷ್ಟು ಇವತ್ತಿನ ಬೆಳವಣಿಗೆಗಳು ಕೂಡ ಕಾರಣವಾಗುತ್ತೆ. ಮುಖ್ಯಮಂತ್ರಿಗಳು ತಗೊಳ್ತಾ ಇರುವಂತಹ ನಿರ್ಧಾರಗಳು ಕೂಡ ಇವತ್ತು ಪ್ರಕಟವಾಗುವಂತ ಸಾಧ್ಯತೆ ಇದೆ. ಹಾಗಿದ್ರೆ ಏನದು ನೋಡೋಣ. ಇವತ್ತೇ ಯಾಕೆ ಮಹತ್ವದ ನಿರ್ಧಾರ ಅಂತಂದ್ರೆ ಇದಕ್ಕೆ ನೋಡಿ. ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಹಾಗಾಗಿ ಇವತ್ತು ಒಂದು ನಿರ್ಣಯಕ್ಕೆ ಬರ್ತಾರೆ. ಕಾರಣ ಏನು ಅಂತಂದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಎಸ್ಪಿಗಳ ಜೊತೆಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಬೆಳಗ್ಗೆ ಕೊರೋನಾ ಕೇಸ್ ಹೆಚ್ಚಿರುವಂತಹ ಜಿಲ್ಲೆಗಳ ಸಂಬಂಧ ಸಭೆ ನಡೆಯುತ್ತೆ. ಇದೆಲ್ಲವೂ ಕೂಡ ವಿಡಿಯೋ ಸಂವಾದ ನಡೆಯುತ್ತೆ. ಅದಾದ ನಂತರ ಲಾಕ್ಡೌನ್ ಬಗ್ಗೆ ಏನಾದರೂ ಘೋಷಣೆಯನ್ನ ಮಾಡ್ತಾರಾ? ಮೊನ್ನೆಯಷ್ಟೇ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಘೋಷಣೆಯನ್ನ ಮಾಡಿಯಾಗಿತ್ತು. ಆದರೆ ಇವತ್ತು ಬೇರೆ ಜಿಲ್ಲೆಗಳಿಗೂ ಆಗುತ್ತಾ? 99% ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾಕೆ ನೋಡೋಣ. ಬೆಂಗಳೂರು ಗ್ರಾಮಾಂತರವನ್ನ ಮಾಡಿಯಾಗಿತ್ತು. ಇನ್ನುಳಿದಂತ ಜಿಲ್ಲೆಗಳಿಗೂ ಕೂಡ ಮಾಡ್ತಾರಾ ಅನ್ನೋದಕ್ಕೆ ಉತ್ತರ ಇವತ್ತು ಖಂಡಿತವಾಗಿಯೂ ಕೂಡ ಸಿಗುತ್ತೆ. ಈ ಜಿಲ್ಲೆಗಳ ಜೊತೆಗೆ ಉಳಿದ ಜಿಲ್ಲೆಗಳಲ್ಲೂ ಕೂಡ ಲಾಕ್ಡೌನ್ ಅನ್ನ ಮಾಡುವಂತಹ ಸಾಧ್ಯತೆ ಇದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಲಾಕ್ಡೌನ್ ಆಗದೆ. ಈಗಾಗಲೇ ಈ ಜಿಲ್ಲೆಗಳ ಜೊತೆಗೆ ಇನ್ನು ಉಳಿದು ಜಿಲ್ಲೆಗಳ ಬಗ್ಗೆ ಕೂಡ ಲಾಕ್ಡೌನ್ ಮಾಡುವಂತಹ ಸಾಧ್ಯತೆ ಇದೆ. ಕೊರೋನಾ ಸೋಂಕಿನ ವರದಿಯನ್ನ ಆಧರಿಸಿ ಲಾಕ್ಡೌನ್ಗೆ ನಿರ್ಧಾರವನ್ನ ಮಾಡ್ತಾರೆ. ಹಾಗಿದ್ದಾಗ ಇವತ್ತು ನಡೆಯುವಂತಹ ಈ ಸಭೆ ಅತ್ಯಂತ ಮಹತ್ವವನ್ನ ಪಡ್ಕೊಳ್ತಾ ಇದೆ. ಇವತ್ತೇ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಲಾಕ್ಡೌನ್ಗೆ ತೀರ್ಮಾನದ ನಿರೀಕ್ಷೆ ಇದೆ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ದಳವಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಇವತ್ತಿನ ಈ ಸಭೆ ಎಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ? ಅರುಣ್, ಹೌದು, ಇವಾಗ ಬೆಂಗಳೂರು ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನ ಲಾಕ್ಡೌನ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಅನೇಕ ಜಿಲ್ಲೆಗಳು ಹೈ ರಿಸ್ಕ್ ಜಿಲ್ಲೆಗಳಾಗಿದ್ದಾವೆ. ಆ ನಿಟ್ಟಿನಲ್ಲಿ ಅಲ್ಲಿ ಯಾವ ನಿರ್ಧಾರಗಳನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಮಹತ್ವದ ನಿರ್ಧಾರವನ್ನ ಸಿಎಂ ಯಡಿಯೂರಪ್ಪನವರು ತೆಗೆದುಕೊಳ್ಳುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ಜಿಲ್ಲೆಗಳ ಒಂದು ಡಿಸಿಗಳು ಹಾಗೆ ಎಸ್ಪಿಗಳ ಸಭೆಯನ್ನ ಸಿಎಂ ಯಡಿಯೂರಪ್ಪನವರು ಮಾಡ್ತಿರುವಂತದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಬೆಳಗ್ಗೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕಲಬುರಗಿ ಅಂದ್ರೆ ಹೈ ರಿಸ್ಕ್ ಇರುವಂತಹ ಜಿಲ್ಲೆಗಳ ಎಸ್ಪಿ ಹಾಗೆ ಡಿಸಿಗಳ ಜೊತೆ ಸಭೆಯನ್ನ ಮಾಡಿ ಅಲ್ಲಿನ ವಸ್ತು ಪರಿಸ್ಥಿತಿಗಳು, ಕರೋನಾ ಪರಿಸ್ಥಿತಿಗಳು ಏನು ಅನ್ನುವಂತಹ ಅಪ್ಡೇಟ್ ಅನ್ನ ಸಿಎಂ ಯಡಿಯೂರಪ್ಪನವರು ತೆಗೆದುಕೊಳ್ತಾರೆ. ಮತ್ತೆ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ವಿಚಾರಗಳನ್ನ ಮತ್ತೆ ಮಾಹಿತಿಗಳನ್ನ ಸಿಎಂ ಅವರು ಸಂಗ್ರಹ ಮಾಡುವಂತದ್ದು. ಮಧ್ಯಾಹ್ನವೂ ಕೂಡ ಉಳಿದ ಜಿಲ್ಲೆಗಳ ಒಂದು ಸಭೆಯನ್ನ ಯಡಿಯೂರಪ್ಪನವರು ಮಾಡ್ತಾರೆ. ಅದಾದ ನಂತರ ಯಾವ ಜಿಲ್ಲೆಯಲ್ಲಿ
ಲಾಕ್ಡೌನ್ ಅನ್ನ ಘೋಷಣೆ ಮಾಡಬೇಕು ಅನ್ನುವಂತಹ ಮಹತ್ವದ ನಿರ್ಧಾರವನ್ನ ಸಿಎಂ ಯಡಿಯೂರಪ್ಪನವರು ತೆಗೆದುಕೊಳ್ಳಲಿದ್ದಾರೆ. ಅರವಿಂದ್. ಶ್ರೀನಿವಾಸ್, ಇವತ್ತು ಈ ಸಭೆ ನಡೆಯುತ್ತೆ, ಬಟ್ ಇವತ್ತೇ ಏನಾದರೂ ಘೋಷಣೆಯನ್ನ ಮಾಡುವಂತ ಸಾಧ್ಯತೆ ಇದೆಯೋ ಅಥವಾ ನಾಳೆ ಕೂಡ ಒಂದು ದಿನ ಟೈಮ್ ಇರೋದ್ರಿಂದ ನಾಳೆ ಏನಾದರೂ ಪ್ರಕಟ ಮಾಡುವಂತ ಸಾಧ್ಯತೆ ಇದೆಯಾ ಶ್ರೀನಿವಾಸ್? ಅರುಣ್, ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕನೂ ಕೂಡ ಕೇವಲ ಸಭೆಗೆ ಸೀಮಿತವನ್ನ ಯಡಿಯೂರಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿ ಕರೋನಾ ಸಂಬಂಧಪಟ್ಟಂತಹ ಸಭೆಗೆ ಇವತ್ತಿನ ಇಡೀ ದಿನ ಮೀಸಲಿಟ್ಟಿರುವಂತದ್ದು. ಸಂಜೆವರೆಗೂ ಕೂಡ ಯಡಿಯೂರಪ್ಪನವರು ಎಲ್ಲಾ ಜಿಲ್ಲೆಗಳ ಮಾಹಿತಿಯನ್ನ ತೆಗೆದುಕೊಂಡು ಬಹುಶಃ ಇವತ್ತು ಸಂಜೆಯೇ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಈಗಾಗಲೇ ಬೆಂಗಳೂರು ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಲಾಕ್ ಡೌನ್ ಅನ್ನ ಘೋಷಣೆ ಮಾಡಲಾಗಿದೆ. 2-3 ದಿನಗಳ ಮುಂಚೆ ಇದನ್ನ ಘೋಷಣೆ ಮಾಡಿರೋದ್ರಿಂದ ಒಂದಿಷ್ಟು ಜನರು ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಡಲಾಗ್ತಿದೆ. ಸೊ ಹಾಗಾಗಿ ಇವತ್ತು ಸಭೆ ಮಾಡಿದ ಬಳಿಕ ಉಳಿದ ಜಿಲ್ಲೆಗಳು, ಹೆಚ್ಚಾಗಿ ಹೈ ರಿಸ್ಕ್ ಜಿಲ್ಲೆಗಳಲ್ಲಿ ಕೂಡ ಲಾಕ್ ಡೌನ್ ಮಾಡಬೇಕು ಅನ್ನುವಂತಹ ಕೂಗುಗಳು ಕೇಳಿ ಬರ್ತಿದೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಸಭೆಯ ಬಳಿಕವೇ ಸಿಎಂ ಯಡಿಯೂರಪ್ಪನವರು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅದನ್ನ ಸಭೆಯ ಬಳಿಕ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಅರುಣ್. ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮನ್ನು ಮತ್ತೆ ಸಂಪರ್ಕಿಸ್ತೇನೆ. ಇನ್ನೊಂದು ಕಡೆಗೆ ದೃಶ್ಯಾವಳಿಗಳನ್ನ ಕೂಡ ನೋಡ್ತಾ ಇದ್ದೀರಾ. ನಾವು ಏನು ನಿರೀಕ್ಷೆಯನ್ನ ಮಾಡ್ತಾ ಇದ್ವಿ, ಎಲ್ಲರೂ ಕೂಡ ಊರನ್ನ ಬಿಟ್ಟು ಹೋಗೋದು ಅದು ಈಗ ಆರಂಭವಾಗಿದೆ. ಆ ವಿಚಾರಕ್ಕೆ ಆಮೇಲೆ ಬರ್ತೀವಿ. ಈಗ 1 ವಾರ ಘೋಷಣೆಯನ್ನ ಮಾಡಿದ್ದಾರೆ, ಬಟ್ ಇದು 1 ವಾರಕ್ಕೆ ಸೀಮಿತವಾಗುತ್ತಾ ಅನ್ನೋ ಪ್ರಶ್ನೆ ನಮ್ಮನ್ನ ಸಹಜವಾಗಿ ಕಾಡ್ತಾ ಇದೆ. ನಿನ್ನೆಯಿಂದ ಆಗಿರುವಂತಹ ಬೆಳವಣಿಗೆಗಳು ಯಾಕೆ ಅಂತಂದ್ರೆ ಇದಕ್ಕೆ ನೋಡಿ. ಓಕೆ, ಮತ್ತೆ ಲಾಕ್ಡೌನ್ ಎಷ್ಟು ದಿನ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಅದು 1 ವಾರನ ಈಗ ಸರ್ಕಾರ ಹೇಳಿದಂಗೆ, ಅಥವಾ 3 ವಾರ ಆಗಬಹುದಾ? ಸೊ ಆಗಸ್ಟ್ ಮೊದಲ ವಾರದವರೆಗೂ ಕೂಡ ಏನಾದರೂ ಲಾಕ್ಡೌನ್ ಆಗುತ್ತಾ? ಸೊ ಕೊರೋನಾ ಕೇಸ್ ಹೆಚ್ಚಾದ್ರೆ ಇನ್ನಷ್ಟು ದಿನ ಲಾಕ್ಡೌನ್ ಆಗುತ್ತಾ? ನಿನ್ನೆ ಸಚಿವರು ಕೊಟ್ಟಂತ ಸುಳಿವು, ಇವತ್ತಿನ ಆಗ್ತಾ ಇರುವಂತ ಬೆಳವಣಿಗೆ. 1 ವಾರಕ್ಕೂ ಹೆಚ್ಚು ಕಾಲ ಲಾಕ್ಡೌನ್ ವಿಸ್ತರಿಸುತ್ತಾ ಈ ಸರ್ಕಾರ. ತಜ್ಞರು ಸಲಹೆ ಕೊಟ್ರೆ ಇನ್ನಷ್ಟು ದಿನ ಲಾಕ್ಡೌನ್ ಆಗುತ್ತಾ ಅಂತ ಹೇಳಿ. ತಜ್ಞರಿಗಾಗಲೇ 15 ದಿನ ಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನಾದರೂ ಗಮನ ಹರಿಸ್ತಾರ? ದೀರ್ಘಾವಧಿ ಲಾಕ್ಡೌನ್ ಬಗ್ಗೆ ಸುಳಿವನ್ನ ಸಚಿವ ಅಶೋಕ್ ಅವರು ಕೊಟ್ಟಿದ್ದಾರೆ. ಸೊ ತಜ್ಞರ ವರದಿಯನ್ನ ಆಧರಿಸಿ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ತೀರ್ಮಾನ ಅಂತ ಹೇಳಿದ್ದಾರೆ. ಸ್ಪೀಡ್ ಬ್ರೇಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಲಾಕ್ಡೌನನ್ನು ನಾವು ಮಾಡಿದ್ವಿ. ಸದ್ಯಕ್ಕೆ 7 ದಿನನೇ ಸ್ಪೀಡ್ಗೆ ಯಾವ ರೀತಿ ಕಟ್ ಡೌನ್ ಆಗ್ತತೆ ನೋಡಿಕೊಂಡು ತಜ್ಞರ ಒಂದು ವರದಿ ತಗೊಂಡು ಅದನ್ನು ಎಕ್ಸ್ಟೆಂಡ್ ಮಾಡಬೇಕೋ ಮಾಡಬಾರ್ದು ಅಂದ್ಬಿಟ್ಟು 1-2 ದಿನ ಮುಂಚೆನೇ ಯೋಚನೆ ಮಾಡಿ ಅದನ್ನು ಸಾರ್ವಜನಿಕರಿಗೆ ತಿಳಿಸ್ತೀರಿ. ಸ್ಪೀಡ್ ಬ್ರೇಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಲಾಕ್ಡೌನನ್ನು ನಾವು ಮಾಡಿದ್ವಿ. ಸದ್ಯಕ್ಕೆ 7 ದಿನನೇ ಸ್ಪೀಡ್ಗೆ ಯಾವ ರೀತಿ ಕಟ್ ಡೌನ್ ಆಗ್ತತೆ ನೋಡಿಕೊಂಡು ತಜ್ಞರ ಒಂದು ವರದಿ ತಗೊಂಡು ಅದನ್ನು ಎಕ್ಸ್ಟೆಂಡ್ ಮಾಡಬೇಕೋ ಮಾಡಬಾರ್ದು ಅಂದ್ಬಿಟ್ಟು 1-2 ದಿನ ಮುಂಚೆನೇ ಯೋಚನೆ ಮಾಡಿ ಅದನ್ನು ಸಾರ್ವಜನಿಕರಿಗೆ ತಿಳಿಸ್ತೀರಿ. ಓಕೆ, ಈ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ದಾಗ ಒಂದಿಷ್ಟು ಸುಳಿವುಗಳನ್ನ, ಇದೇ ರೀತಿ ಲಾಕ್ಡೌನ್ ನ ಘೋಷಣೆ ಮಾಡೋಕ್ಕಿಂತ ಮುಂಚಿತವಾಗಿಯೂ ಕೂಡ ಸಚಿವರುಗಳು ಅಲ್ಲಲ್ಲಿ ಸುಳಿವುಗಳನ್ನ ಕೊಡ್ತಾ ಇದ್ರು. ಅದಾದ ನಂತರ ಇಮಿಡಿಯೇಟ್ ಆಗಿ 1 ವಾರ ಲಾಕ್ಡೌನ್ ಅನ್ನ ಘೋಷಣೆಯನ್ನ ಮಾಡಿದ್ರು ಬೆಂಗಳೂರಿಗೆ. ಸೊ ಈಗ ಮತ್ತೊಂದಿಷ್ಟು ಸುಳಿವುಗಳನ್ನ ಕೊಡ್ತಾ ಇದ್ದಾರೆ. ತಜ್ಞರ ಯಾವ ರೀತಿಯಾಗಿ ಸಲಹೆಯನ್ನ ಕೊಡ್ತಾರೆ ಅದರ ಮೇಲೆ ನಾವು ಹೋಗ್ತೀವಿ ಅಂತೇಳಿ. ಹಾಗಿದ್ರೆ ತಜ್ಞರು ಕೊಡ್ತಾ ಇರುವಂತ ಸಲಹೆ 15 ದಿನ ಲಾಕ್ಡೌನ್ ಮಾಡಿ, ಇಲ್ಲ ಈ ತಿಂಗಳ 29ರವರೆಗೂ ಕೂಡ ಲಾಕ್ಡೌನ್ ಅನ್ನ ಮಾಡಿ, ಸ್ಪೆಷಲಿ ಬೆಂಗಳೂರಿಗೆ ಅಂತ ಕೇಳ್ತಾ ಇದ್ದಾರೆ. ಸೊ ಸರ್ಕಾರ ಅಲ್ಲಿಗೆ ಹೋಗುತ್ತಾ, ಅಥವಾ 2 ವಾರಕ್ಕೆ ಹೋಗುತ್ತಾ, ಅಥವಾ 3 ವಾರಕ್ಕೆ ಹೋಗುತ್ತಾ? ಅಂದ್ರೆ ಈಗ 7 ದಿನ ಮಾಡಿದ್ದಾರೆ, 14 ದಿನ ಆಗುತ್ತಾ, 21 ದಿನ ಆಗುತ್ತಾ? ಯಾವ ನಿರ್ಣಯಕ್ಕೆ ಸರ್ಕಾರ ಬರುತ್ತೆ? ಬಟ್ ಲಾಕ್ಡೌನ್ ವಿಸ್ತರಣೆ ಆಗೋದಂತೂ ಪಕ್ಕ ಅನ್ನೋ ಸುಳಿವುಗಳನ್ನ ಮಾತ್ರ ಸಚಿವರು ಕೊಡ್ತಾ ಇದ್ದಾರೆ. ನನ್ನ ಸಹೋದರಿ ಶ್ರೀನಿವಾಸ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಒಂದು ಕಡೆಗೆ ಲಾಕ್ಡೌನ್ ಅನ್ನ ಘೋಷಣೆ ಮಾಡೋ ಮುಂಚಿತವಾಗಿ ಕೊಡ್ತಾ ಇದ್ದಂತ ಸುಳಿವುಗಳು, ಆ ಹಿಂಟ್ಗಳನ್ನ ಗಮನಿಸ್ತಾ ಇದ್ದಾಗ ಈಗ ಕೊಡ್ತಾ ಇರುವಂತ ಸುಳಿವುಗಳು, ಹಿಂಟ್ಗಳು, ಇದು 1 ವಾರಕ್ಕೆ ಸೀಮಿತ ಆಗಲ್ಲ, ಇದು ಎಕ್ಸ್ಟೆಂಡ್ ಆಗೇ ಆಗತ್ತೆ ಅನ್ನೋ ರೀತಿಯಲ್ಲೇ ಇದೆ. ಏನಿದೆ ಮಾಹಿತಿ ಶ್ರೀನಿವಾಸ್? ಅರುಣ್, ಹೌದು, ಈಗ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ
ಬಹುಶಃ ಲಾಕ್ಡೌನ್ ಅವಧಿ ಮತ್ತೊಂದು ವಾರಕ್ಕೆ ಎಕ್ಸ್ಟೆಂಡ್ ಆಗ್ಬೋದು ಅನ್ನುವಂಥದ್ದು. ಯಾಕಂತಂದ್ರೆ ರಾಜ್ಯ ಸರ್ಕಾರವು ಕೂಡ ಈ ಲಾಕ್ಡೌನ್ ನಲ್ಲಿ ಕಾದು ನೋಡುತ್ತೆ. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸ್ ಆಗ್ತಿರೋದ್ರಿಂದ ಆ ಚೈನ್ ಲಿಂಕ್ ಅನ್ನ ಕಟ್ ಮಾಡಬೇಕು, ಮತ್ತೆ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಬೇಕು. ಸೊ ಆ ನಿಟ್ಟಲ್ಲಿ ಈ ಒಂದು ಲಾಕ್ ಡೌನ್ ಅನ್ನ ಘೋಷಣೆ ಮಾಡಿದೆ. ಈ ಒಂದು ವಾರದಲ್ಲಿ ಆ ಚೈನ್ ಲಿಂಕ್ ಕಡಿಮೆ ಅಂದ್ರೆ ಕಟ್ ಮಾಡಿ ಪ್ರಕರಣಗಳ ಸಂಖ್ಯೆ ಆಗದೆ ಹೋದ್ರೆ ಮತ್ತೊಮ್ಮೆ ತಜ್ಞರ ಅಭಿಪ್ರಾಯವನ್ನ ತೆಗೆದುಕೊಂಡು ಮತ್ತೊಂದು ವಾರ ಲಾಕ್ ಡೌನ್ ಅನ್ನ ವಿಸ್ತರಣೆ ಮಾಡುವಂತಹ ಚಿಂತನೆ ಕೂಡ ಸರ್ಕಾರ ಇರುವಂತದ್ದು. ಸೊ ಅಶೋಕ್ ಅವರು ಕೂಡ ಮಾತನಾಡ್ತಾ ಹೇಳ್ತಿದ್ರು, ಸೊ ಈಗ ಸದ್ಯಕ್ಕೆ ನಾವು ಒಂದು ವಾರ ಮಾಡಿದ್ದೇವೆ, ಅದರ ಒಂದು ಪ್ರಮಾಣ ಕಡಿಮೆ ಆಗಬೇಕು. ಒಂದ್ ವೇಳೆ ಆಗದೆ ಹೋದ್ರೆ ನಾವು ತಜ್ಞರ ಅಭಿಪ್ರಾಯವನ್ನ ತೆಗೆದುಕೊಂಡು ಮುಂದಿನ ನಿರ್ಧಾರವನ್ನ ಮಾಡ್ತೀವಿ ಅನ್ನೋ ಮಾತುಗಳನ್ನ ಸಚಿವರು ಹೇಳಿರುವಂತದ್ದು. ಈಗಿನ ಪರಿಸ್ಥಿತಿ ನೋಡಿದ್ರೆ ಬಹುಶಃ ಒಂದು ವಾರಕ್ಕೆ ಅದು ಕಂಟ್ರೋಲ್ ಬರುತ್ತದ್ದು ತೀರಾ ಕಡಿಮೆ ಆಗಬಹುದು. ಸೊ ಹಾಗಾಗಿ ತಜ್ಞರು ಯಾವ ವರದಿಯನ್ನ ಕೊಡ್ತಾರೆ ಅನ್ನೋದ್ರ ಮೇಲೆ ರಾಜ್ಯ ಸರ್ಕಾರ ಮುಂದಿನ ನಿರ್ಧಾರವನ್ನ ಮಾಡುವಂತದ್ದು. ಸೊ ಬಹುಶಃ ಈಗ ಕೇಳಿ ಬರ್ತಿರುವಂತಹ ಮಾಹಿತಿ ಪ್ರಕಾರ ಮುಂದಿನ ಒಂದು ವಾರವೂ ಕೂಡ ಮತ್ತೆ ಎಕ್ಸ್ಟೆಂಡ್ ಆಗ್ಬೋದು ಅನ್ನುವಂತಹ ಮಾಹಿತಿಗಳು ಸರ್ಕಾರದ ವಲಯದ ಮೂಲಗಳಿಂದ ಬರ್ತಿರುವಂತದ್ದು. ಅರುಣ್, ಬಟ್ ತಜ್ಞರು ಈಗಾಗಲೇ ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ಒಂದು 15 ದಿನ ಆದ್ರೂ ಮಾಡಿ, ಅಥವಾ ಈ ತಿಂಗಳ 29ನೇ ತಾರೀಕಿನವರೆಗೂ ಕೂಡ ಈ ಸಂಪೂರ್ಣ ತಿಂಗಳನ್ನ ಒಂಚೂರು ಲಾಕ್ ಡೌನ್ ಮಾಡಿಬಿಡಿ, ನಮಗೆ ಈಸಿ ಆಗುತ್ತೆ. ಇದನ್ನ ಒಂದಿಷ್ಟು ಸ್ಪೀಡ್ ಅನ್ನ ಕಡಿಮೆ ಮಾಡೋದು, 100 ಸ್ಪೀಡ್ ಅಲ್ಲಿ ಹೋಗ್ತಾ ಇರೋದನ್ನ ಒಂದು 50-40 ಸ್ಪೀಡ್ ಅಲ್ಲಿ ಆದ್ರೂ ತಂದು ನಿಲ್ಸಕ್ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಕೇಳಿಸ್ಕೊಳ್ಳಾರ್ದೆ ಬರೀ ಒಂದು ವಾರಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಈಗ ಏನಾದ್ರೂ ಎಕ್ಸ್ಟೆಂಡ್ ಅನ್ನ ಒಂದು ತಾತ್ಕಾಲಿಕವಾಗಿ ಮಾಡುವಂತ ಸಾಧ್ಯತೆ ಇದೆಯಾ? ಇವತ್ತಿನ ಸಭೆಯಲ್ಲಿ ಈ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಯಾಕಂತಂದ್ರೆ ಈಗ ಲಾಕ್ ಡೌನ್ ಘೋಷಣೆ ಮಾಡಿರುವಂತದ್ದು ಬೆಂಗಳೂರು ಮತ್ತೆ ಬೆಂಗಳೂರು ಗ್ರಾಮಾಂತರ. ಉಳಿದ ಹೈರಿಸ್ಕ್ ಜಿಲ್ಲೆಗಳ ಪರಿಸ್ಥಿತಿಯನ್ನು ಕೂಡ ಅವಲೋಕನ ಮಾಡಬೇಕಾಗುತ್ತೆ. ಒಂದು, ಈಗ ತಜ್ಞರು 15 ದಿನದ ಮಟ್ಟಿಗೆ ಲಾಕ್ ಡೌನ್ ಮಾಡಬೇಕು ಅನ್ನೋ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಆದ್ರೆ 15 ದಿನ ಅಂತಂದ್ರೆ ಬಹುಶಃ ಜನರು ಪ್ಯಾನಿಕ್ ಆಗ್ಬೋದು ಅನ್ನುವಂತಹ ಚಿಂತನೆಯಲ್ಲಿ ಇರ್ಬೋದು. ಮತ್ತೆ ಒಂದಿಷ್ಟು ಸಿದ್ಧತೆಗಳನ್ನ ಸರ್ಕಾರ ಮಾಡ್ಕೊಳ್ಳಿಕ್ಕೆ ಕೂಡ ಈ ರೀತಿಯಾದಂತಹ ಟೈಮ್ ಅನ್ನ ಕೊಟ್ಟಿರಬಹುದು. ಆದ್ರೂ ಕೂಡ ತಜ್ಞರ ವರದಿಯನ್ನ ಮುಂದಿನ ದಿನಗಳಲ್ಲಿ ಸರ್ಕಾರ ತಳ್ಳಿ ಹಾಕುವಂತದ್ದು ತೀರಾ ಕಡಿಮೆ. ಇವತ್ತಿನ ಬೇರೆ ಅಂದ್ರೆ ಹೈರಿಸ್ಕ್ ಜಿಲ್ಲೆಗಳ ಸಭೆ ಬಳಿಕ ಸೊ ಎಲ್ಲದಕ್ಕೂ ಕೂಡ ಒಂದು ಅಂತಿಮ ಚಿತ್ರಣ ಸಿಗುತ್ತೆ. ಯಾಕಂತಂದ್ರೆ ಸರ್ಕಾರವು ಕೂಡ ಈಗಿನ ಸ್ಟೇಜ್ ನಲ್ಲಿ ರಿಸ್ಕ್ ತೊಳಗೆ ರಳಿಲ್ಲ. ಯಾಕಂತಂದ್ರೆ ಇಷ್ಟು ದಿನ ಆರ್ಥಿಕ ವ್ಯವಸ್ಥೆ ಏನಾಗುತ್ತೆ ಅನ್ನುವಂತಹ ಆತಂಕದಲ್ಲಿ ಸಿಎಂ ಯಡಿಯೂರಪ್ಪನವರು ಇದ್ರು. ಆದ್ರೆ ದಿನೇ ದಿನೇ ಪ್ರಕರಣಗಳು ಹೆಚ್ಚಾಗ್ತಿರೋದ್ರಿಂದ ಆರ್ಥಿಕ ವ್ಯವಸ್ಥೆಯನ್ನ ಬದಿಗುಟ್ಟು ಜನರ ಜೀವನವನ್ನು ಉಳಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡ್ತಿದೆ. ಸೊ ಹಾಗಾಗಿ ತಜ್ಞರ ಅಭಿಪ್ರಾಯದ ಪ್ರಕಾರವೇ ಸರ್ಕಾರ ನಡೆಯುವಂತ ಸಾಧ್ಯತೆ ಇದೆ. ಎಲ್ಲದಕ್ಕೂ ಕೂಡ ಇವತ್ತು ಸಂಜೆ ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತೆ ಎಸ್ಪಿಗಳ ಸಭೆ ಮಾಡಿದ ಬಳಿಕ ಇವತ್ತು ಸಂಜೆ ಎಲ್ಲದಕ್ಕೂ ಕೂಡ ಅಂತಿಮ ನಿರ್ಧಾರ ಸಿಗುತ್ತೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶ್ರೀನಿವಾಸ್. ಮತ್ತೊಂದಿಷ್ಟು ಮಾಹಿತಿಗಳು ಕೂಡ ಬರ್ತಾ ಇದೆ. ಸೊ ಈ ಒಂದು ಸಂಡೇ ಲಾಕ್ ಡೌನ್ ಅನ್ನ ಮಾಡಿದ್ರು, ಅದೊಂದಿಷ್ಟು ಹಿಂಟ್ ಅನ್ನ ಕೊಡ್ತು. ಅದಾದ ನಂತರ ಒಂದು ವಾರ ಲಾಕ್ ಡೌನ್ ಅನ್ನ ಮಾಡಿದ್ರು. ಈಗ ಮತ್ತೊಂದಿಷ್ಟು ಹಿಂಟ್ಗಳು, ಮತ್ತೊಂದಿಷ್ಟು ಸುಳಿವುಗಳು ಕೊಡ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ಜುಲೈ 22ಕ್ಕೆ ಲಾಕ್ ಡೌನ್ ಆಗಿದ್ರೆ ಮುಗಿಯಲ್ವಾ? ಆಗಸ್ಟ್ ಮೊದಲ ವಾರದವರೆಗೂ ಕೂಡ ಬೆಂಗಳೂರು ಲಾಕ್ ಡೌನ್ ಆಗುತ್ತಾ? ಕಾದ್ ನೋಡಬೇಕಾಗಿದೆ. ಒಂದು ವಾರದ ಲಾಕ್ ಡೌನ್ ಮತ್ತೆ ವಿಸ್ತರಣೆ ಆಗುತ್ತಾ ಅನ್ನೋದು ಸಹಜವಾಗಿ ಎದ್ದಿರೋದು. ಕಾರಣ 5 ವಾರಗಳ ಕಾಲ ಸಂಡೇ ಲಾಕ್ ಡೌನ್ ಅನ್ನ ಮಾಡಿದ್ರು. ಪ್ರತಿ ಸಂಡೇ ಕೂಡ ಅದೊಂದು ರೀತಿ ಟೆಸ್ಟಿಂಗ್ ಅನ್ನೋ ರೀತಿಯಲ್ಲಿ ಮಾಡಿದ್ರು. ಅದಾದ ನಂತರ ಇಮಿಡಿಯೇಟ್ ಆಗಿ ಒಂದು ವಾರ ಲಾಕ್ ಡೌನ್ಗೆ ಘೋಷಣೆಯನ್ನ ಮಾಡ್ತಾರೆ. ಸೊ ಈ ಒಂದು ವಾರ ಕೂಡ ಟೆಸ್ಟಿಂಗ್ ರೀತಿಯಲ್ಲಿ ನಡೀತಾ ಇದೆಯಾ, ಹೇಗೆ ಆಗುತ್ತೆ, ಯಾವ ರೀತಿಯಾಗಿ ಕಂಟ್ರೋಲ್ಗೆ ಬರುತ್ತೆ, ಏನೆಲ್ಲ ಆಗುತ್ತೆ ಬೆಳವಣಿಗೆ ಅನ್ನೋದನ್ನ ನೋಡಿಕೊಂಡು ಮತ್ತೆ ಲಾಕ್ ಡೌನ್ ಅನ್ನ ವಿಸ್ತರಣೆ ಮಾಡುವಂತ ಪ್ಲಾನ್ ಸರ್ಕಾರದ. ಹಾಗಿದ್ರೆ ಪ್ಲಾನ್ ಅನ್ನ ಇಂಪ್ಲಿಮೆಂಟೇ ಮಾಡೋದಾದ್ರೆ ಒಂದು ವಾರ ಇರೋದನ್ನ ಎಷ್ಟು ದಿನಗಳ ಕಾಲ ಮುಂದೂಡಿಕೆಯನ್ನ ಮಾಡ್ತಾರೆ, ಹೇಗೆ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ? ಒಂದು ವಾರ ಇದ್ದಿದ್ದು ಅಂದ್ರೆ 7 ದಿನ ಇರೋದನ್ನ 14 ದಿನನ, 14 ದಿನ ಇರೋದನ್ನ 21 ದಿನಕ್ಕನ ಯಾವ ರೀತಿಯಾಗಿ ಮಾಡ್ಕೊಳ್ತಾರೆ? ಸೊ ಇವೆಲ್ಲವೂ ಕೂಡ ಈಗ ಸಹಜವಾಗಿ ಬರ್ತಾ ಇದೆ. ಅಥವಾ ತಜ್ಞರು ಕೇಳಿದ ರೀತಿಯಲ್ಲಿ 15 ದಿನ ಏನಾದ್ರೂ ಟೈಮ್ ಅನ್ನ ಕೊಡ್ತಾರಾ ಅಂತ ನೋಡ್ಬೇಕಿದೆ. ಸ್ಪೀಡ್ ಬ್ರೇಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಲಾಕ್ಡೌನ್ ಅನ್ನ ನಾವು ಮಾಡಿ ಸದ್ಯಕ್ಕೆ 7 ದಿನನೇ ಸ್ಪೀಡ್ಗೆ ಯಾವ ರೀತಿ ಕಟ್ ಡೌನ್ ಆಗ್ತತೆ ನೋಡಿಕೊಂಡು ತಜ್ಞರ ಒಂದು ವರದಿ ತಗೊಂಡು ಅದನ್ನು ಎಕ್ಸ್ಟೆಂಡ್ ಮಾಡಬೇಕೋ ಮಾಡಬಾರ್ದು ಅಂದ್ಬಿಟ್ಟು 1-2 ದಿನ ಮುಂಚೆನೆ ಯೋಚನೆ ಮಾಡಿ ಅದನ್ನು ಸಾರ್ವಜನಿಕರಿಗೆ ತಿಳಿಸ್ತೀರಿ. ಸ್ಪೀಡ್ ಬ್ರೇಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಲಾಕ್ಡೌನ್ ಅನ್ನ ನಾವು ಮಾಡಿ ಸದ್ಯಕ್ಕೆ 7 ದಿನನೇ ಸ್ಪೀಡ್ಗೆ ಯಾವ ರೀತಿ ಕಟ್ ಡೌನ್ ಆಗ್ತತೆ ನೋಡಿಕೊಂಡು ತಜ್ಞರ ಒಂದು ವರದಿ ತಗೊಂಡು ಅದನ್ನು ಎಕ್ಸ್ಟೆಂಡ್ ಮಾಡಬೇಕೋ ಮಾಡಬಾರ್ದು ಅಂದ್ಬಿಟ್ಟು 1-2 ದಿನ ಮುಂಚೆನೆ ಯೋಚನೆ ಮಾಡಿ ಅದನ್ನು ಸಾರ್ವಜನಿಕರಿಗೆ ತಿಳಿಸ್ತೀರಿ. ಓಕೆ, ಅವ್ರು ಹೇಳ್ತಾ ಇದ್ದಾರೆ ತಜ್ಞರ ವರದಿಯನ್ನ ಆಧರಿಸಿಕೊಂಡು ಮುಂದೆ ಹೇಗಾಗುತ್ತೋ ಅಂತ ಹೇಳಿ. ಅದೇ ಹೇಳ್ತಾ ಇದ್ದು, ಇದು ಇಟ್ಸ್ ಎ ಟೆಸ್ಟಿಂಗ್ ಟೈಮ್. ಶ್ರೀನಿವಾಸ್, ಅಶೋಕ್ ಅವ್ರು ಹೇಳ್ತಾ ಇದ್ರು, ಕಂದಾಯ ಸಚಿವರು ಹೇಳ್ತಾ ಇದ್ದನ್ನು ಗಮನಿಸ್ಕೊಳ್ತಾ ಇದ್ರೆ
ಸಂಡೇ ಒಂದು ದಿನ ಏನು ಲಾಕ್ಡೌನ್ ಅನ್ನ ಮಾಡ್ತಾ ಬಂದ್ರು ವೀಕೆಂಡ್ ಅಲ್ಲಿ, ಅದು ಕೂಡ ಟೆಸ್ಟಿಂಗ್. ಅದಾದ ನಂತರ ಈಗ ಒಂದು ವಾರ ಏನು ಲಾಕ್ಡೌನ್ ಅನ್ನ ಮಾಡಿದ್ದಾರೆ, ಇದು ಟೆಸ್ಟಿಂಗ್ ಕೂಡ. ಸೊ ಇದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಎಕ್ಸ್ಟೆಂಡ್ ಆಗುತ್ತಾ ಇಲ್ಲವಾ ಅನ್ನೋದು. ಅಂದ್ರೆ ಭಾಗಶಃ ಈಗಾಗಲೇ ತಜ್ಞರು ಹೇಳಿರೋ ರೀತಿಯಲ್ಲಿ 7 ದಿನ ಏನೂ ಸಾಕಾಗಲ್ಲ, ಮಿನಿಮಮ್ 15 ದಿನ ಬೇಕು ಅಂತ ಏನ್ ಹೇಳ್ತಾ ಇದ್ರು, ಅದು ಗ್ಯಾರಂಟಿ ಅಂತ ಕಾಣಿಸುತ್ತೆ ತಜ್ಞರ ಆಧಾರದ ಮೇಲೆ ಹೋಗೋದಾದ್ರೆ. ಏನ್ ಶ್ರೀನಿವಾಸ್? ಅರುಣ್, ಹೌದು. ಯಾಕಂತಂದ್ರೆ ಪ್ರತಿ ಭಾನುವಾರ ಲಾಕ್ಡೌನ್ ಅನ್ನ ಮಾಡಿ ಒಂದಿಷ್ಟು ಪ್ರಮಾಣವನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗಳನ್ನು ತೆಗೆದುಕೊಂಡಿತ್ತು. ಅದಾದ ನಂತರ ಯಾವಾಗ ಸೋಂಕಿನ ಪ್ರಮಾಣ ಹೆಚ್ಚಳ ಆಯ್ತೋ ಈಗ ಒಂದು ವಾರದ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದೆ. ಈಗಾಗಲೇ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿರುವಂತದ್ದು 15 ದಿನ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಲಾಕ್ಡೌನ್ ಮಾಡಿದ್ರೆ ಮಾತ್ರ ಬೆಂಗಳೂರನ್ನ ಮತ್ತೆ ರಾಜ್ಯವನ್ನ ಒಂದಿಷ್ಟು ಹತೋಟಿಗೆ ತರಬಹುದು ಅನ್ನುವಂತಹ ಅಭಿಪ್ರಾಯವನ್ನ ತಜ್ಞರು ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಸರ್ಕಾರ ಕೇವಲ 7 ದಿನಗಳಿಗೆ ಮಾತ್ರ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದೆ. ನೀವು ಹೇಳಿದಾಗೆ ಅದೊಂದು ಟೆಸ್ಟಿಂಗ್ ಪೀರಿಯಡ್ ಆಗಿ ಸರ್ಕಾರ ಬಹುಶಃ ತೆಗೆದುಕೊಂಡಂತೆ ಕಾಣ್ತಿದೆ. ಯಾಕಂತಂದ್ರೆ ಆ ಅವಧಿಯಲ್ಲಿ ಸೋಂಕಿನ ಪ್ರಮಾಣ ಏನಾದ್ರೂ ಕಡಿಮೆ ಆದ್ರೆ ಮತ್ತೆ ನಾರ್ಮಲ್ ಲೈಫ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಸಿಗಬಹುದು ಅನ್ನುವಂಥದ್ದು. ಒಂದ್ ವೇಳೆ ಆ ಸೋಂಕಿನ ಪ್ರಮಾಣ ಕಡಿಮೆ ಆಗದೆ ಹೋದ್ರೆ ಅನಿವಾರ್ಯವಾಗಿ ತಜ್ಞರ ಅಭಿಪ್ರಾಯಕ್ಕೆ ಸರ್ಕಾರ ಮೊರೆ ಹೋಗ್ಬೇಕಾಗತ್ತೆ. ಸೊ ಅದರ ಹಿಂಟನ ಇವಾಗ ಅಶೋಕ್ ಅವರು ನೀಡಿರುವಂತದ್ದು. 7 ದಿನ ನಾವು ಕಾಯ್ತೀವಿ, ಸೋಂಕಿನ ಪ್ರಮಾಣ ಕಡಿಮೆ ಆದ್ರೆ ಸೊ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ. ಒಂದ್ ವೇಳೆ ಆಗದೆ ಹೋದ್ರೆ ಮುಂದೆ ಅದನ್ನ ಲಾಕ್ಡೌನ್ ಅನ್ನು ಎಕ್ಸ್ಟೆಂಡ್ ಮಾಡುವಂತಹ ಕುರಿತು ನಮ್ಮಲ್ಲೂ ಕೂಡ ಚಿಂತನೆ ಇದೆ ಅನ್ನುವಂತಹ ಅಭಿಪ್ರಾಯವನ್ನ ಅಶೋಕ್ ಅವರು ವ್ಯಕ್ತಪಡಿಸಿರುವಂತದ್ದು. ಅರುಣ್, ಯಾಕೆ ಸರ್ಕಾರ ಒಂದೇ ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ? ಇಷ್ಟು ದಿನಗಳ ಕಾಲ ನಾವು ಮಾಡ್ತೀವಿ, ನೋಡೋಣ ಅಲ್ಲಿವರೆಗೂ ಅಂತ ಹೇಳಿ ಈ ರೀತಿಯಾಗಿ ಇದ್ಬಿಟ್ರೆ ಜನ ಗೊಂದಲಕ್ಕೀಡಾಗ್ತಾರೆ. ಶ್ರೀನಿವಾಸ್, ಈ ಬೆಂಗಳೂರಲ್ಲಿ ಏನಾಗ್ಬಿಡುತ್ತೋ, ಈ ಲಾಕ್ಡೌನ್ ಎಲ್ಲಿವರೆಗೂ ವಿಸ್ತರಿಸ್ತಾರೋ, 1 ತಿಂಗಳು ಮಾಡ್ತಾರೋ, 1.5 ತಿಂಗಳು ಮಾಡ್ತಾರೋ, ಅಥವಾ ಇನ್ನೊಂದು 2-3 ವಾರಗಳ ಕಾಲ ಹೀಗೆ ಮಾಡ್ತಾರೋ ಅಂತೇಳಿ ಕನ್ಫ್ಯೂಷನ್ ಆಗ್ಬಿಡುತ್ತೆ ಜನರಿಗೆ. ಹಾಗಾಗಿನೇ ಈಗ ವಲಸೆ ಹೋಗ್ತಾ ಇರುವಂತವ್ರ ಸಂಖ್ಯೆ ಕೂಡ ಇವತ್ತು ಕೂಡ ಅತಿ ಹೆಚ್ಚಾಗಿದೆ. ಯಾವ ನಿರೀಕ್ಷೆಯನ್ನ ಮಾಡ್ತಾ ಇದ್ವು ಅದೇ. ಸೊ ಹಾಗಾಗಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಿಯರ್ ಪಿಕ್ಚರ್ ಅಲ್ಲಿ ಸರ್ಕಾರ ಯಾಕಿಲ್ಲ? ಅಟ್ಲೀಸ್ಟ್ ಒಂದು ತಜ್ಞರು ಹೇಳಿರೋ ರೀತಿಯಲ್ಲಿ ಒಂದು 15 ದಿನಾನೋ ಅಥವಾ ಒಂದು 21 ದಿನಾನೋ ಟೈಮ್ ಕೊಡುವಂತಹ ಪ್ಲಾನಿಗೆ ಯಾಕೆ ಬರ್ತಾ ಇಲ್ಲ ಸರ್ಕಾರ? ಎಲ್ಲವನ್ನು ಪ್ರಯೋಗ ಮಾಡ್ತಾ ಯಾಕೆ ಹೋಗ್ತಾ ಇದೆ? ಅರುಣ್, ಹೌದು. ಸರ್ಕಾರ ಅದರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಯಾಕಂತಂದ್ರೆ 15 ದಿನ ಲಾಕ್ಡೌನ್ ಬೇಕು ಅನ್ನುವಂತಹ ಅಭಿಪ್ರಾಯವನ್ನ ಸ್ವತಃ ತಜ್ಞರು ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ ಅದನ್ನು ಕೂಡ ಕಾದು ನೋಡುವ ತಂತ್ರಕ್ಕೆ ಹೋಗ್ತಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಇಷ್ಟು ದಿನ ತಜ್ಞರ ಅಭಿಪ್ರಾಯವನ್ನ ತೆಗೆದುಕೊಳ್ಳದೆ ಹೋಗದಿರೋದ್ರಿಂದನೇ ಇರಬೇಕು ಬಹುಶಃ ಇಷ್ಟೊಂದು ಮಟ್ಟದ ಸೋಂಕುಗಳ ಪ್ರಮಾಣ ಹೆಚ್ಚಳ ಆಗಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರವು ಕೂಡ ಗೊಂದಲದಲ್ಲಿ ಇದ್ದಂತೆ ಕಾಣ್ತಿದೆ. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಎಲ್ಲೂ ಕೂಡ ಮಾರ್ಗಸೂಚಿಗಳನ್ನು ಹೇಳಿಲ್ಲ. ಮುಂದೆ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಆಗಬಹುದು, ಈ ರೀತಿಯಾದಂತಹ ಹಲವು ಗೊಂದಲಗಳು ಸರ್ಕಾರಕ್ಕೆ ಇರಬಹುದು. ಸೊ ಆ ನಿಟ್ಟಿನಲ್ಲಿ ಈಗ ಪ್ರಾರಂಭದಲ್ಲಿ ಟೆಸ್ಟಿಂಗ್ ಆಗಿ ಒಂದು 7 ದಿನ ಲಾಕ್ಡೌನ್ ಮಾಡೋಣ, ಒಂದ್ ವೇಳೆ ಅದು ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಯೋಚನೆ ಮಾಡೋಣ ಅನ್ನುವಂತಹ ಮನಸ್ಥಿತಿ ಇದೆ. ನೀವು ಹೇಳಿದಾಗೆ ಸರ್ಕಾರ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಈ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಸಹಜವಾಗಿ ಜನರುಗಳಿಗೆ ಗೊಂದಲಗಳು ಉಂಟಾಗುವಂತದ್ದು. ಸೊ ಆತಂಕದಿಂದ ಈಗ ಬೆಂಗಳೂರನ್ನ ಬಿಡ್ತಿರುವಂತಹ ಅನೇಕ ದೃಶ್ಯಗಳು ನಮಗೆ ಕಾಣ್ ಬರ್ತಿದೆ. ಸೊ ಹಾಗಾಗಿ ಸರ್ಕಾರ ಇದರ ಬಗ್ಗೆ ಅಂತಿಮವಾದಂತಹ ನಿರ್ಧಾರವನ್ನ ತೆಗೆದುಕೊಂಡ್ರೆ ಜನರಿಗೂ ಕೂಡ ಒಂದಿಷ್ಟು ರಿಲ್ಯಾಕ್ಸ್ ಸಿಗುತ್ತೆ ಅಂತ ಅನ್ಸುತ್ತೆ. ಅರುಣ್, ಓಕೆ, ಒಂದು ರೀತಿಯಾಗಿ ಇವರೇನೋ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ, ಬಟ್ ಜನರ ಜೀವನ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇಟ್ಸ್ ಲೈಕ್ ಎ ಗ್ಯಾಂಬ್ಲಿಂಗ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಹಾಗೆ ಸಂಪರ್ಕದಲ್ಲಿರಿ. ಮತ್ತೆ 1 ತಿಂಗಳು ಲಾಕ್ಡೌನ್ ಏನಾದರೂ ವಿಸ್ತರಣೆಯಾಗತ್ತಾ ಅನ್ನೋದು ಈಗ ಸಹಜವಾಗಿ ಇದ್ದಿರೋದು. 1 ವಾರಕ್ಕೆ ಲಾಕ್ಡೌನ್ ಮುಗಿಯೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಹೊಸ ತಂತ್ರ ಏನಾದರೂ ಇದೆಯಾ? ಇನ್ನು 1 ತಿಂಗಳಲ್ಲಿ ಕೊರೋನಾ ದುಪ್ಪಟ್ಟು ಆಗಲಿದೆ ಅನ್ನೋ ಮುನ್ಸೂಚನೆ ಈಗಾಗಲೇ ಸಚಿವರೇ ಕೊಟ್ಟಿದ್ರು. ಹಾಗಾಗಿ 15-30 ದಿನಗಳಲ್ಲಿ ಕೊರೋನಾ ದುಪ್ಪಟ್ಟಾಗಲಿದೆ ಅಂತ ಆರೋಗ್ಯ ಸಚಿವರೇ ಕೊಟ್ಟಿದ್ರು. 1 ತಿಂಗಳ ಮಟ್ಟಿಗೆ ಲಾಕ್ಡೌನ್ ವಿಸ್ತರಣೆಗೆ ಏನಾದರೂ ಮುಂದಾಗುತ್ತಾ? ತಜ್ಞರು ಹೇಳಿರೋ ರೀತಿಯಲ್ಲಿ ಇದೇ ತಿಂಗಳ 29ರವರೆಗೂ ಕೂಡ ಲಾಕ್ಡೌನ್ ಅನ್ನ ಮಾಡಿ ಅಂತ ಏನು ಸಲಹೆಯನ್ನ ಕೊಟ್ಟಿದ್ರು, ಅದನ್ನೇ ಆಗತ್ತಾ? ಆ ರೀತಿಯಾಗಿ ಸರ್ಕಾರ ಪ್ಲಾನ್ ಮಾಡಿಕೊಂಡು ಟೆಸ್ಟಿಂಗ್ ಆಗಿ 1 ವಾರ ಆಮೇಲೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರಾಯ್ತು, ಆ ರೀತಿಯಾಗಿ ಜನರನ್ನ ಒಂದಿಷ್ಟು ಒಲಿಸ್ಕೊಳ್ಳುವಂತ ಕೆಲಸವನ್ನ ಮಾಡೋದಾಯ್ತು ಅಂತ ಮಾಡ್ತಾ ಇರ್ಬೋದು. ಬಟ್ ಇಟ್ಸ್ ಎ ಗ್ಯಾಂಬ್ಲಿಂಗ್. ಆ ರೀತಿ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಜೀವನದ ಜೊತೆಗೆ ಆಟ ಆಡಕ್ ಹೋಗ್ಬೇಡಿ. ಈಗಲೇ ಮೈಂಡ್ ಸೆಟ್ ಆಗುವ ರೀತಿಯಲ್ಲಿ ಮಾಡಿ, ಅದಕ್ಕೆ ಪ್ರಿಪೇರ್ ಆಗೋ ರೀತಿಯಲ್ಲಿ ಜನರನ್ನ ತಯಾರು ಮಾಡ್ಕೊಳ್ಳಿ. ಏಕಾಏಕಿಯಾಗಿ 1 ವಾರ ಮಾಡಿ ಆಮೇಲೆ ಸಡನ್ ಆಗಿ ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿ ಅದಕ್ಕೆ ಹೊಂದಾಣಿಕೆ ಆಗಲ್ಲ ಜನರಿಗೆ, ಅವರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ ಆಗಲ್ಲ. ಈಗ ಈ ಟ್ವೀಟ್ ನಲ್ಲಿ ಕೇಸ್ ದುಪ್ಪಟ್ಟಾಗುವ ಆತಂಕವನ್ನ ರಾಮುಲು ಅವರು ವ್ಯಕ್ತಪಡಿಸಿದ್ರು. ಮತ್ತೆ 1 ತಿಂಗಳು ಲಾಕ್ಡೌನ್ ವಿಸ್ತರಣೆ ಏನಾದ್ರೂ ಆಗುತ್ತಾ ಅಂತಂದ್ರೆ ಆಗಬಹುದು.
ಸೊ 1 ವಾರಕ್ಕೆ ಮುಗಿಯೋ ಲಕ್ಷಣಗಳಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ತಜ್ಞರು ಕೇಳಿದ್ದೇ 15 ದಿನ. ಸೊ ಅದಕ್ಕೂ ಕೂಡ ಹೆಚ್ಚಾಗಿ ಅವರು ಈ ತಿಂಗಳ 29ರವರೆಗೂ ಕೂಡ ಕೇಳಿದ್ರು. ಅದರ ಜೊತೆಗೆ ಆರೋಗ್ಯ ಸಚಿವರು ಕೂಡ ಹೇಳಿದ್ರು 15ರಿಂದ 30 ದಿನದಲ್ಲಿ ಕೊರೋನಾ ದುಪ್ಪಟ್ಟಾಗುತ್ತೆ ಅಂತ. ಸೊ ಹಾಗಾಗಿ ಅದನ್ನ ಹತೋಟಿಗೆ ತರಬೇಕು, ಅದರ ಸ್ಪೀಡ್ ಅನ್ನ ಬ್ರೇಕ್ ಹಾಕಬೇಕು ಅನ್ನೋದಾದ್ರೆ ಲಾಕ್ಡೌನ್ ಅನಿವಾರ್ಯತೆ ಇದೆ ಅಂತ ಹೇಳಿ. ಸೊ ನನ್ನ ಸಹೋದರಿ ಶ್ರೀನಿವಾಸ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಇದು ಮೋಸ್ಟ್ಲಿ ಇನ್ಮೇಲೆ ಒಂದು ರೀತಿಯಾಗಿ ಗ್ಯಾಂಬ್ಲಿಂಗ್ ಆಡೋ ರೀತಿಯಲ್ಲೇ ಕಾಣಿಸ್ತಾ ಇದೆ ಸರ್ಕಾರ ಜನರ ಜೊತೆಗೆ. 1 ವಾರ ಅಂತ ಹೇಳಿಬಿಟ್ಟು ಆಮೇಲೆ ಮತ್ತೆ 1 ತಿಂಗಳನ್ನ ಎಕ್ಸ್ಟೆಂಡ್ ಮಾಡೋ ರೀತಿಯಲ್ಲಿ. ಸೊ ಈಗ ಆರೋಗ್ಯ ಸಚಿವರು ಹೇಳ್ತಾ ಇರುವಂತ ಮಾತಿಗೂ ಮತ್ತೆ ಈಗ ನಿನ್ನೆ ಕಂದಾಯ ಸಚಿವರು ಹೇಳ್ತಾ ಇರುವಂತ ಮಾತಿಗೂ ತುಂಬಾ ಲಿಂಕು ಮತ್ತೆ ಒಂದು ಯಾವುದೋ ಪ್ಲಾನ್ ಅಲ್ಲಿ ಸರ್ಕಾರ ಇದೆ ಅನ್ನೋದಂತೂ ಸ್ಪಷ್ಟ ಅಲ್ವಾ ಶ್ರೀನಿವಾಸ್? ಅರುಣ್, ಹೌದು. ಯಾಕಂತಂದ್ರೆ ಸ್ವತಃ ಆರೋಗ್ಯ ಸಚಿವರೇ ಟ್ವೀಟ್ ಅನ್ನ ಮಾಡಿ ಮುಂದಿನ ದಿನಗಳಲ್ಲಿ ಡಬಲ್ ಸೋಂಕಿನ ಪ್ರಮಾಣ ಹೆಚ್ಚಾಗುತ್ತೆ ಅನ್ನುವಂಥದ್ದು ಇದು ನಿಜಕ್ಕೂ ಆಘಾತಕಾರಿ. ಇದು ನಮಗೆ ಗೊತ್ತಿರಂತ ವಿಚಾರ ಮೊದಲಿನಿಂದನೂ ಕೂಡ. ಆದ್ರೆ ಎಲ್ಲ ಒಂದ್ ಕಡೆ ಅದನ್ನ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಎಡಿರೋದಂತೂ ಸತ್ಯ. ಸೊ ಆ ನಿಟ್ಟಿನಲ್ಲಿ ಈಗ ಅದನ್ನ ಮ್ಯಾಚ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಲಾಕ್ ಡೌನ್ ಅಸ್ತ್ರಕ್ಕೆ ಮುಂದಾಗಿರುವಂತದ್ದು. ಸೊ ಆದ್ರೆ ಸಚಿವರ ಒಂದು ಅಭಿಪ್ರಾಯ ಅಥವಾ ಅವರ ಹಿಂಟನ್ನು ನೋಡಿದ್ರೆ ಬಹುಶಃ ಅದು 15 ದಿನದಿಂದ 1 ತಿಂಗಳು ಕೂಡ ಲಾಕ್ ಡೌನ್ ಆಗುವಂತ ಸಾಧ್ಯತೆ ಇದೆ. ಯಾಕೆ ಅನ್ನುವಂಥದ್ದಾದ್ರೆ ಸೋಂಕಿನ ಪ್ರಮಾಣ ಬೆಂಗಳೂರು ಮತ್ತೆ ಹೈ ರಿಸ್ಕ್ ಜಿಲ್ಲೆಗಳಲ್ಲಿ ದಿನೇ ದಿನೇ ಡಬಲ್ ಆಗ್ತಿರುವಂತದ್ದು. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಅದು 3 ಪಟ್ಟಾಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ತಜ್ಞರು ವ್ಯಕ್ತಪಡಿಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಆ ಚೈನ್ ಲಿಂಕ್ ಅನ್ನ ಕಟ್ ಮಾಡಬೇಕಾದ್ರೆ ಉಳಿದಿರುವಂತಹ ಅಸ್ತ್ರ ಒಂದೇ, ಅದು ಲಾಕ್ ಡೌನ್ ಘೋಷಣೆ ಮಾಡಬೇಕು. ಜನರ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವಂತ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಸೊ ಈಗ ಅಶೋಕ್ ಅವರು ಕೂಡ ರಾಮುಲ್ ಅವರು ಕೂಡ ಅವರ ಮಾತುಗಳ ಸಂದೇಶವನ್ನು ನೋಡಿದ್ರೆ ಬಹುಶಃ ಸರ್ಕಾರ ಬೇರೆ ರೀತಿಯಾದಂತಹ ಚಿಂತನೆಗಳನ್ನ ಮಾಡಿದೆ ಅಂತ ಅನ್ಸುತ್ತೆ. ಅದು ಲಾಕ್ ಡೌನ್ ಅನ್ನ ವಿಸ್ತರಣೆ ಮಾಡುವಂತದ್ದು ಕೂಡ ಆಗಿರಬಹುದು. ಸೊ ಹಾಗಾಗಿ ಸರ್ಕಾರ ಇವತ್ತಿನ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಲಾಕ್ ಡೌನ್ ಮುಂದುವರಿತಾ ಅನ್ನುವಂಥದ್ದು ಕಂಡು ಬರ್ತದೆ. ಆದ್ರೆ ಒಂದಂತೂ ಸತ್ಯ, ಜನರು ಮೆಂಟಲಿ ಪ್ರಿಪೇರ್ ಆಗೋದು ಒಳ್ಳೇದು. ಯಾಕಂತಂದ್ರೆ 7 ದಿನಕ್ಕೆ ಆ ಸೋಂಕಿನ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋಂಥದ್ದು ತೀರಾ ಕಡಿಮೆ. ಸೊ ಹಾಗಾಗಿ ಸರ್ಕಾರ ಅನಿವಾರ್ಯವಾಗಿ ಮತ್ತೊಂದು ಅವಧಿಗೆ ಲಾಕ್ ಡೌನ್ಗೆ ಹೋಗ್ಬೋದು. ಸೊ ಹಾಗಾಗಿ ಜನರು ಮೆಂಟಲಿ ಪ್ರಿಪೇರ್ ಆಗಬೇಕು. ಆದ್ರೆ ಸರ್ಕಾರದ ಜವಾಬ್ದಾರಿಯೂ ಇದೆ ಆ ಜನರಿಗೆ ಜಾಗೃತಿ ಮೂಡಿಸುವಂತಹ ಮತ್ತೆ ಅವರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡದೇ ಇರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅರುಣ್.